ನಾನು ಇವತ್ತು ಹೇಳ್ಕೊಡ್ತಿರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 28th ಆಫ್ ಫೆಬ್ರವರಿ 2024ಗೆ ಓಕೆನಾ. ಸ್ಟಾಕ್ಸ್ ಅನಾಲಿಸಿಸ್ ಫಾರ್ 28th ಆಫ್ ಫೆಬ್ರವರಿ 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಆಗಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸ್ಟಾಕ್ MRF. ಓಕೆನಾ. MRF ಆನ್ ಅ 15-minute ಟೈಮ್ ಫ್ರೇಮ್. ವಾಟ್ ಯು ಗೈಸ್ ಕ್ಯಾನ್ ಸಿ ಹಿಯರ್. ನಾನು ನಿಮಗೆ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ. ದಿಸ್ ಝೋನ್. ಓಕೆ. ಸೊ ಗೈಸ್, ದಿಸ್ ಝೋನ್ ಇಟ್ ವಾಸ್ acting as an support. ರೈಟ್ ಹಿಯರ್ ಇಲ್ಲಿ ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಹಾಗೇನೆ ಇಲ್ಲಿ ನೋಡಿ ಬ್ರೇಕ್ ಡೌನ್ ಸಿಕ್ಕಿದೆ. ಬ್ರೇಕ್ ಡೌನ್. ಓಕೆನಾ. ಬ್ರೇಕ್ ಡೌನ್ ಸಿಕ್ಕಿ ನಾವು ಪ್ರೈಸ್ ಕೇಮ್ ಬ್ಯಾಕ್ ಟು ದ ಸೇಮ್ ಝೋನ್, ಅಂದರೆ ರೀಟೆಸ್ಟ್ ಆಗಿದೆ. ಅರ್ಥ ಆಯ್ತಾ. ಸೊ ಟುಮಾರೋ ಓಕೆ ದಿಸ್ ಝೋನ್ ಇಟ್ ಮೈಟ್ ಆ್ಯಕ್ಟ್ ಆಸ್ ಅನ್ ರೆಸಿಸ್ಟೆನ್ಸ್ ಝೋನ್. ಓಕೆನಾ. ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ನೀವಿಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ದಿಸ್ ಈಸ್ ಹೈ. ಓಕೆ. ದಿಸ್ ಈಸ್ ಲೋ. ದಿಸ್ ಈಸ್ ಲೋವರ್ ಹೈ. ಓಕೆ. ದಿಸ್ ಈಸ್ ಲೋವರ್ ಲೋ. ಓಕೆನಾ. ಹೈ ಲೋ, ಲೋವರ್ ಹೈ, ಲೋವರ್ ಲೋ ಫಾರ್ಮೇಷನ್ ಮಾಡಿದೆ. ಓಕೆನಾ. ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಟ್ರೆಂಡ್ ಲೈನ್ ಹಾಕ್ತೀನಿ. ಓಕೆನಾ. ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಸೊ ಗೈಸ್, ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್. ಓಕೆ. ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ. ಇವಾಗ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ. ಬೈಯಿಂಗ್ ಏನಕ್ಕೆ ಫಸ್ಟ್ ನೋಡಿ ಅಂದರೆ, ಸೊ I'll tell you why. Let us move on to 1 hour time frame. 1 hour time frame ಅಲ್ಲಿ ನೀವು ಕ್ಲಿಯರ್ ನೋಡಿ, ಪ್ರೈಸ್ ಇಸ್ ಕ್ಲಿಯರ್ಲಿ ಇನ್ ಅನ್ ಅಪ್ ಟ್ರೆಂಡ್. ಓಕೆನಾ. ಸೊ ಫಸ್ಟ್ ಲುಕ್ ಫಾರ್ ಬೈಯಿಂಗ್. ಓಕೆ. ನಾವು ಲೆಟ್ ಅಸ್ ಮೂವ್ ಆನ್ ಟು 15-minute time frame. 15-minute time frame ಅಲ್ಲಿ ಟುಮಾರೋ ಅಟ್ ವಾಟ್ ಲೆವೆಲ್ಸ್ ಯು ಗೈಸ್ ಗೋನ ಬೈ ಇಸ್ ನೋಡ್ಕೊಳ್ಳಿ. ಪ್ರೈಸು ನಾಳೆ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡಬೇಕು. ಅರ್ಥ ಆಯ್ತಾ. ಅವಾಗ ಏನಾಗುತ್ತೆ, ದಿಸ್ ಝೋನ್ ವಿಲ್ ನೋ ಲಾಂಗರ್ ಆ್ಯಕ್ಟ್ ಆಸ್ ಎನ್ ರೆಸಿಸ್ಟೆನ್ಸ್ ಝೋನ್. ಓಕೆನಾ. ದಿಸ್ ವಾಸ್ ರೀಸನ್ ನಂಬರ್ 1. ರೀಸನ್ ನಂಬರ್ 2, ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಸಿಗುತ್ತೆ. ಓಕೆನಾ. ರೀಸನ್ ನಂಬರ್ 3, ಬೈ ಓನ್ಲಿ ವೆನ್ ಪ್ರೈಸ್ ಸಸ್ಟೈನ್ಸ್ ಅಬೌವ್ 1,48,000. ಅರ್ಥ ಆಯ್ತಾ. ವೈ 1,48,000 ಅಂದರೆ ಇದು ಸೈಕಲಾಜಿಕಲ್ ಲೆವೆಲ್ಸ್, ರೌಂಡ್ ನಂಬರ್. ಅರ್ಥ ಆಯ್ತಾ. ಸೊ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಬೈ ಅಬೌವ್ 1,48,400 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬೆಟ್ 1,48,800 will be our target number 1. Target number 2 is gonna be at 1,49,250 will be our target number 2. ಅರ್ಥ ಆಯ್ತಾ. ದಿಸ್ ವಾಸ್ ರಿಲೇಟೆಡ್ ಟು ಬೈಯಿಂಗ್. ಇದು ಬೈಯಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ನೋಡ್ಕೊಳ್ಳಿ, ಫಾರ್ ಸೆಲ್ಲಿಂಗ್ ಇನ್ ಕೇಸ್ ಆಫ್ ಫ್ಲ್ಯಾಟ್ ಓಪನಿಂಗ್. ಓಕೆನಾ. ಫ್ಲ್ಯಾಟ್ ಓಪನ್ ಆಯಿತು ಅಂದ್ಕೊಳ್ಳಿ, ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಪ್ರೈಸ್ ಏನಾದರೂ ಇಲ್ಲಿಂದ ರಿಜೆಕ್ಷನ್ ಫೇಸ್ ಆಯಿತು ಅಂದರೆ ರಿಜೆಕ್ಷನ್. ಓಕೆನಾ. ಆರ್ ಎಲ್ಸ್ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್. ಅವಾಗ ಏನಾಗುತ್ತೆ, ದಿಸ್ ಝೋನ್ ಆ್ಯಂಡ್ this trend line will act as an resistance. Okay na. So if you see any kind of reversal right here, ನೀವು ಸೆಲ್ಲಿಂಗ್ ನೋಡ್ಬೋದು. ಯಾವಾಗ ಸೆಲ್ ಮಾಡ್ತೀರಾ ಅಂದರೆ ಅದಕ್ಕೇ ನೋಡ್ಕೊಳ್ಳಿ, ಈ ಟ್ರೆಂಡ್ ಲೈನ್ ಹಾಕ್ತೀನಿ. ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಾಕ್ತೀನಿ. ಅರ್ಥ ಆಯ್ತಾ. ಸೊ ನಾಳೆ ಸೆಲ್ಲೆಲ್ಲಿ ಮಾಡ್ತೀರಾ ಅಂದರೆ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟಾಗ ಸೆಲ್ ಮಾಡಿ. ಮಾರ್ಕೆಟ್ ಶುಡ್ ಓಪನ್ ಫ್ಲ್ಯಾಟ್ ಆ್ಯಂಡ್ ಬ್ರೇಕ್ ದಿಸ್ ಟ್ರೆಂಡ್ ಲೈನ್.
ಓಕೆನಾ, ದಟ್ಸ್ ವೆನ್ ಯು ಆರ್ ಗೋಯಿಂಗ್ ಟು ಸೆಲ್. ಸೊ ಯೋರ್ ಟಾರ್ಗೆಟ್ ಬಂದು ನಿಮ್ಮದು ಟಾರ್ಗೆಟ್ ಈಸ್ ಗೋನ ಬಿ ಎಟ್ ದಿಸ್ ಲೆವೆಲ್ಸ್. ಏನಕ್ಕಂದರೆ ಇದು ಇವತ್ತರದ್ದು ಲೋ, ಇದು ಅರ್ಥ ಆಯ್ತಾ. ಟಾರ್ಗೆಟ್ ಈಸ್ ಗೋನ ಬಿ ಎಟ್ 1,46,000 ವಿಲ್ ಬಿ ಯೋರ್ ಟಾರ್ಗೆಟ್. ಅರ್ಥ ಆಯ್ತಾ. ದಿಸ್ ವಾಸ್ ರಿಲೇಟೆಡ್ ಟು ಫ್ಲಾಟ್ ಓಪನಿಂಗ್. ನೌ ಲೆಟ್ ಅಸ್ ಟಾಕ್ ಅಬೌಟ್ ಗ್ಯಾಪ್ ಡೌನ್ ಓಪನಿಂಗ್. ಓಕೆನಾ, ಗ್ಯಾಪ್ ಡೌನ್ ಓಪನಿಂಗ್. ಅರ್ಥ ಆಯ್ತಾ. ಸಪೋಸ್ ಮಾರ್ಕೆಟ್ ಏನಾದರೂ ಇಲ್ಲೆಲ್ಲಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು, ಆವಾಗ ಸೆಲ್ಲೆಲ್ಲಿ ಮಾಡ್ತೀರಾ ಅಂದರೆ ಪ್ರೈಸ್ ಶುಡ್ ಕ್ರಾಸ್ ಬಿಲೋ 1,46,000. ಓಕೆ, ಈ ಸೈಕಾಲಜಿ ನಂಬರ್ಸ್ ಕ್ರಾಸ್ ಮಾಡಬೇಕು ಪ್ರೈಸ್. ಅರ್ಥ ಆಯ್ತಾ. ಅವ ಎಲ್ಲಿ ಸೆಲ್ ಮಾಡ್ತೀರಾ ಅಂದರೆ, ಸೊ ಸೆಲ್ ಬಿಲೋ 1,45,820 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಯೋರ್ ಟಾರ್ಗೆಟ್ ಈಸ್ ಗೋನ ಬೇಟ್ 1,45,000. ದಿಸ್ ವಿಲ್ ಬಿ ಯೋರ್ ಅಲ್ಟಿಮೇಟ್ ಟಾರ್ಗೆಟ್, ರೌಂಡ್ ನಂಬರ್. ಅರ್ಥ ಆಯ್ತಾ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ಸೊ ಗೈಸ್, ನೆಕ್ಸ್ಟ್ ಸ್ಟಾಕ್ ಬಂದು ಟಾಟಾ ಕೆಮಿಕಲ್ಸ್. ಓಕೆನಾ, ಟಾಟಾ ಕೆಮಿಕಲ್ಸ್ನ ನಾನು ನಿಮಗೆ 1 hour ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ. ಓಕೆ, ಸೊ ನಾವು ಸಿ, ದಿಸ್ ಈಸ್ ಫಾಲ್, ದಿಸ್ ಈಸ್ ರಿಟ್ರೇಸ್ಮೆಂಟ್. ಓಕೆ, ಅಗೇನ್ ಫಾಲ್, ಅಗೇನ್ ರಿಟ್ರೇಸ್ಮೆಂಟ್. ಸೊ ದಿಸ್ ಈಸ್ ಫಾಲ್. ಓಕೆ, ದಿಸ್ ಈಸ್ ಫಾಲ್, ರಿಟ್ರೇಸ್ಮೆಂಟ್, ಫಾಲ್, ರಿಟ್ರೇಸ್ಮೆಂಟ್, ಅಗೇನ್ ಫಾಲ್ ಆಗಿದೆ. ಅರ್ಥ ಆಯ್ತಾ. ಟುಮಾರೋ ಒಂದು ರಿಟ್ರೇಸ್ಮೆಂಟ್ ಬರ್ಬೋದು. ಲೆಟ್ ಮಿ ಟೆಲ್ ಯು ವೈ, ಯಾಕೆ ಅಂತ. ಟುಮಾರೋ ಇಟ್ ಮೈಟ್ ಪ್ರಾಬಬ್ಲಿ ಬಿಕಮ್ ಅ ರಿಟ್ರೇಸ್ಮೆಂಟ್. ಏನಕ್ಕೆ ಅಂದರೆ ನಾನು ಅದಕ್ಕೆ ಫಿಬೋನಾಚಿ ಹಾಕ್ತೀನಿ. ನೋಡ್ಕೊಳ್ಳಿ, ಫಿಬೋನಾಚಿ ಸೆಲೆಕ್ಟ್ ಮಾಡಿ ಈ ಬಾಟಮಿಂದ, ಓಕೆನಾ, ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೀವು ಇಲ್ಲಿ ಕ್ಲಿಯರಾಗಿ ನೋಡ್ಬೋದು ಪ್ರೈಸ್ ಈಸ್ ಎಕ್ಸಾಕ್ಟ್ಲಿ ಆನ್ ಫಿಬೋನಾಚಿಸ್ 618 ಲೆವೆಲ್ಸ್. ಅರ್ಥ ಆಯ್ತಾ. ಅದಕ್ಕೇ ಇದು ಐದರ್ ಮೇಕ್ ಆರ್ ಬ್ರೇಕ್ ಲೆವೆಲ್, ಗೋಲ್ಡನ್ ರೇಷಿಯೋ ಅಂತ ಹೇಳ್ತೀವಲ್ಲ. ಸೊ ಪ್ರೈಸ್ ಈಸ್ ಆನ್ ಮೇಕ್ ಆರ್ ಬ್ರೇಕ್ ಲೆವೆಲ್ಸ್. ಸೊ ನಾಳೆ ಒಂದು ಅಪ್ಸೈಡ್ ಮೂಮೆಂಟಮ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಅಪ್ಸೈಡ್ ಮೂಮೆಂಟಮ್. ಅರ್ಥ ಆಯ್ತಾ. ಇದಕ್ಕೆ ನೋಡ್ಕೊಳ್ಳಿ, ನಾಳೆ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹೇಳ್ಕೊಳ್ಳಿ. ಅರ್ಥ ಆಯ್ತಾ. ಸೊ ದಿಸ್ ಟ್ರೆಂಡ್ ಲೈನ್, as you guys can see here, it is acting as in resistance, resistance and resistance. Okay, now this trend line, it is acting as an resistance trend line. ಅರ್ಥ ಆಯ್ತಾ. ಟುಮಾರೋ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ನಾಳೆ ನಿಂತ್ಕೊಳ್ಳಿ, ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗಬೇಕು. ಅರ್ಥ ಆಯ್ತಾ. ಬೈ ಅಬವ್ 966 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. Target number 1 is going to be at 970, will be target number 1. Target number 2 is going to be at 974, will be target number 2. ಅರ್ಥ ಆಯ್ತಾ. 970 will be target number 1. 974 will be target number 2. This was related to buying. Now let us talk about selling. ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಈ ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗಬೇಕು. ಅರ್ಥ ಆಯ್ತಾ. ಸೊ ಸೆಲ್ ಬಿಲೋ 957. ಓಕೆನಾ, 957 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is gonna be at 950, will be target number 1. Target number 2 is gonna be at 948, will be target number 2. 948 or 946 will be target number 2. ಅರ್ಥ ಆಯ್ತಾ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ನೆಕ್ಸ್ಟ್ ಸ್ಟಾಕ್ ಬಂದು ಟೆಕ್ ಮಹೀಂದ್ರಾ. ಓಕೆನಾ, ಟೆಕ್ ಮಹೀಂದ್ರಾ ಆನ್ ಅ 15 minute ಟೈಮ್ ಫ್ರೇಮ್ ನಾನು ನಿಮಗೆ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ, ದಿಸ್ ಝೋನ್, ಓಕೆ, ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಎನ್ support, support and support. Okay, now this zone, it is acting as an support zone. ಅರ್ಥ ಆಯ್ತಾ. ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ನೋಡ್ಕೊಳ್ಳಿ. ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಓಕೆನಾ. ಸೊ ಗೈಸ್, ದಿಸ್ ಟ್ರೆಂಡ್ ಲೈನ್, ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟೆನ್ಸ್. ಓಕೆನಾ. ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್.
ಅರ್ಥ ಆಯ್ತಾ. ನೆಕ್ಸ್ಟ್ ಅಗೇನ್ ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಬಾಟಮ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ. ಸೊ ಗೈಸ್, ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಆ್ಯಂಡ್ ಸಪೋರ್ಟ್. ಇಲ್ಲಿ ನೀವು ನೋಡ್ಬೋದು ಪ್ರೈಸು ಒಂದು ಚಾನೆಲ್ ಪ್ಯಾಟರ್ನ್ ಅಲ್ಲಿ ಇದೆ. ಓಕೆನಾ. ಇಲ್ಲಿ ಒಂದು ಪಾಯಿಂಟ್ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವಾಗ್ಲೂ ಪ್ರೈಸ್ ನೋಡ್ಕೊಳ್ಳಿ, ಈ ಥರ ಚಾನೆಲ್ ಪ್ಯಾಟರ್ನ್ ಅಲ್ಲಿ ಇದ್ರೆ there is a high chance of price breaking out this channel. ಅರ್ಥ ಆಯ್ತಾ. ಸಪೋಸ್ ಏನಾದರೂ ಪ್ರೈಸ್ ಇಲ್ಲ ಅಂದರೆ ನೋಡ್ಕೊಳ್ಳಿ, ಈ ಥರ ಚಾನಲ್ ಪ್ಯಾಟರ್ನಲ್ಲಿದ್ದೆ ಪ್ರೈಸು ಬ್ರೇಕ್ ಡೌನ್ ಕೊಡೋ ಚಾನ್ಸಸ್ ತುಂಬ ಇರುತ್ತೆ. ದರ್ ಇಸ್ ಅ ಹೈ ಪಾಸಿಬಿಲಿಟೀಸ್ ಆಫ್ ಪ್ರೈಸ್ ಬ್ರೇಕಿಂಗ್ ಡೌನ್ ದಿಸ್ ಚಾನಲ್. ಅರ್ಥ ಆಯ್ತಾ. ಇವಾಗ ಹಾಗೇನೆ ನೀವಿಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಇದು ಸ್ಟ್ರೈಟ್ ಫಾಲ್ ಆಗಿದೆ. ಓಕೆನಾ. ದೇರ್ ಈಸ್ ನೋ ರೀಟೆಸ್ಟ್ ಆಗಿಲ್ಲ. ಯಾವ ಝೋನು ಸ್ಟ್ರೈಟ್ ಫಾಲ್ ಆಗಿದೆ, ರೀಟ್ರೇಸ್ಮೆಂಟ್ ಪೆಂಡಿಂಗ್ ಇದೆ. ಅರ್ಥ ಆಯ್ತಾ. ರೀಟ್ರೇಸ್ಮೆಂಟ್ ಇಸ್ ಪೆಂಡಿಂಗ್. ಸೊ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ. ಸೊ ಇನ್ ಕೇಸ್ ಆಫ್ ಫ್ಲ್ಯಾಟ್ ಓಪನಿಂಗ್, ಓಕೆನಾ, ನಾಳೆ ಏನಾದರೂ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡ್ತು ಅಂದರೆ ಬೈ ಅಬವ್ 1300 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ 1 is gonna be at 1305 will be target number 1. Target number 2 is gonna be at 1310 will be your target number 2. ಅರ್ಥ ಆಯ್ತಾ. ಬೈ ಅಬವ್ 1300 ಇದು ಫ್ಲ್ಯಾಟ್ ಓಪನಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಗ್ಯಾಪ್ ಅಪ್ ಓಪನಿಂಗ್. ಓಕೆನಾ. ಗ್ಯಾಪ್ ಅಪ್ ಓಪನ್ ಆದಾಗ ಏನು ಮಾಡೋದು ಅಂತ. ನಾಳೆ ಪ್ರೈಸ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗೋಯ್ತು ಅಂದರೆ ಯು ಹ್ಯಾವ್ ಟು ವೆಯ್ಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 1305 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಯೋರ್ ಟಾರ್ಗೆಟ್ ಈಸ್ ಗೋನಾ ಬಿ ಎಟ್ 1310 ವಿಲ್ ಬಿ ಯೋರ್ ಟಾರ್ಗೆಟ್. ಅರ್ಥ ಆಯ್ತಾ. ಇದು ಬೈಯಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಪ್ರೈಸ್ ಶುಡ್ ಸಸ್ಟೈನ್ ಬಿಲೋ ದಿಸ್ ಝೋನ್. ಓಕೆನಾ. ಸೆಲ್ ಬಿಲೋ 1280 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಯೋರ್ ಟಾರ್ಗೆಟ್ ಈಸ್ ಗೋನಾ ಬಿ ಎಟ್ 1272 ವಿಲ್ ಬಿ ಯೋರ್ ಟಾರ್ಗೆಟ್. ಅರ್ಥ ಆಯ್ತಾ. ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಹೋಪ್ ದಿಸ್ ವಿಡಿಯೋ ವಾಸ್ ಸಮ್ ವಾಟ್ ಇನ್ಫಾರ್ಮೇಟಿವ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.